ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್. ಕೆಸಿನೋ ಕಲ್ಚರ್ ಅಗತ್ಯ ಪ್ರವಾಸೋದ್ಯಮಕ್ಕಿಲ್ಲ, ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಸ್ಪಷ್ಟನೆ. ಅಮರನಾಥನ ದರ್ಶನಕ್ಕೆ ಅಡಿಗಾಸಿ ಯಾತ್ರಾ ವಿಶೇಷ ಪ್ಯಾಕೇಜ್, ಹೆಲಿಕಾಪ್ಟರ್ ಸೌಲಭ್ಯವುಳ್ಳ ಟೂರ್ ಪ್ಯಾಕೇಜ್ ಘೋಷಣೆ. ಕೊಲ್ಲೂರಿನಲ್ಲಿ ಕಮರ್ಷಿಯಲ್ ಟೂರಿಸಂ ಅವಾಂತರ, ಹೋಟೆಲ್ ಹೋಮ್ ಸ್ಟೇಗಳ ಸೇವೆಯಿಂದ ವನ್ಯಧಾಮಕ್ಕೆ ಹಾನಿ. ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಮುಂದಾದ ಬ್ರೆಜಿಲ್, ಸಂರಕ್ಷಣೆ ಆರ್ಥಿಕತೆ ಉತ್ತೇಜನಕ್ಕೆ ಜಾಗ್ವಾರ್ ಟೂರಿಸಂ ಸೂತ್ರ. ನಾನು ಪ್ರವಾಸೋದ್ಯಮ ಸಚಿವನಾಗಿರುವವರೆಗೂ ಕರ್ನಾಟಕದಲ್ಲಿ ಕೆಸಿನೋ ಕಲ್ಚರ್ ಅನ್ನ ಬರಲು ಬಿಡುವುದಿಲ್ಲ ಎಂದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಆಂಗ್ಲ ಪತ್ರಿಕೆಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಸಚಿವರು ಕರ್ನಾಟಕ ಪ್ರವಾಸೋದ್ಯಮ ಕುರಿತು ವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ಕೆಸಿನೋ ಕಲ್ಚರ್ ಬರುವುದನ್ನು ನಮ್ಮ ಸರ್ಕಾರ ಎಂದಿಗೂ ಒಪ್ಪುವುದಿಲ್ಲ. ನಾನು ಪ್ರವಾಸೋದ್ಯಮ ಸಚಿವನಾಗಿರುವವರೆಗೂ ಇದಕ್ಕೆ ಅವಕಾಶ ನೀಡುವುದಿಲ್ಲ. ಕರಾವಳಿ ಭಾಗಗಳ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಹೊಸ ನೀತಿಯನ್ನೇ ರೂಪಿಸಿದೆ. ಹೀಗಾಗಿ ನಮ್ಮ ರಾಜ್ಯಕ್ಕೆ ಕೆಸಿನೋಗಳ ಅವಶ್ಯಕತೆ ಇಲ್ಲ ಎಂದು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಅಮರನಾಥನ ದರ್ಶನಕ್ಕೆ ಅಡಿಗಾಸ್ ಯಾತ್ರಾ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದೆ. ಅಮರನಾಥ ಕ್ಷೇತ್ರವು ಭಕ್ತಾದಿಗಳಿಗೆ ಅಭೂತಪೂರ್ವ ದೈವಿಕ ಅನುಭೂತಿಯನ್ನ ನೀಡುತ್ತದೆ. ಹೀಗಾಗಿ ಸಾವಿರಾರು ಭಕ್ತರು ಪ್ರತಿ ವರ್ಷ ಅಮರನಾಥನ ದರ್ಶನ ಪಡೆಯಲು ಯಾತ್ರೆ ಕೈಗೊಳ್ಳುತ್ತಾರೆ. 2026ರ ಜುಲೈನಲ್ಲಿ ಅಮರನಾಥ ಯಾತ್ರೆ ಆರಂಭವಾಗಲಿದೆ. ಈ ಬಾರಿ ಅಡಿಗಾಸ್ ಯಾತ್ರಾ ಸಂಸ್ಥೆಯಿಂದ ಫಿಕ್ಸ್ಡ್ ಗ್ರೂಪ್ ಟೂರ್ ಆಯೋಜಿಸಲಾಗಿದ್ದು, ಯಾತ್ರಿಕರಿಗೆ 3 ವಿಧದಲ್ಲಿ ಹೆಲಿಕಾಪ್ಟರ್ ಸೌಲಭ್ಯ ಇರುವ ಟೂರ್ ಪ್ಯಾಕೇಜ್ ಘೋಷಿಸಲಾಗಿದೆ. ಅಮರನಾಥಕ್ಕೆ 5 ದಿನಗಳ ಪ್ಯಾಕೇಜ್, ಅಮರನಾಥ ವೈಷ್ಣವದೇವಿ ಕ್ಷೇತ್ರ ದರ್ಶನವನ್ನ 7 ದಿನಗಳ ಪ್ಯಾಕೇಜ್ ಮತ್ತು ಅಮರನಾಥ ವೈಷ್ಣವದೇವಿ ಅಮೃತಸರದ 9 ದಿನಗಳ ಪ್ಯಾಕೇಜ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಅಡಿಗಾಸ್ ಯಾತ್ರಾ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಬಹುದು. ಮಧ್ಯ ಅಮೆರಿಕದ ಪುಟ್ಟ ದೇಶವಾದ ಬೆಲಿಜ್ ತನ್ನ ಅಸಾಧಾರಣ ನೈಸರ್ಗಿಕ ಸೌಂದರ್ಯ ಮತ್ತು ಮಾಯನ್ ಸಂಸ್ಕೃತಿಯ ಕುರುಹುಗಳಿಂದಾಗಿ ಪ್ರವಾಸಿಗರ ಮೆಚ್ಚಿನ ತಾಣವಾಗಿದೆ. ಬೆಲಿಜ್ ಅಂದ ತಕ್ಷಣ ನೆನಪಾಗುವುದು ಸಮುದ್ರದ ಮಧ್ಯೆ ಇರುವ ಈ ಬೃಹತ್ ನೀಲಿ ರಂಧ್ರ. ಇದು ಜಗತ್ತಿನ ಅತಿ ದೊಡ್ಡ ಸಮುದ್ರದೊಳಗಿನ ಸಿಂಕ್ ಹೋಲ್ ಆಗಿದ್ದು, ಸುಮಾರು 300 ಮೀಟರ್ ಅಗಲ ಮತ್ತು 125 ಮೀಟರ್ ಆಳವಿದೆ. ಆಕಾಶದಿಂದ ನೋಡಿದಾಗ ಗಾಢ ನೀಲಿ ಬಣ್ಣದ ವರ್ತುಲದಂತೆ ಕಾಣುವ ಇದು ಸ್ಕೂಬಾ ಡೈವಿಂಗ್ ಮಾಡುವವರಿಗೆ ಜಗತ್ತಿನ ನಂಬರ್ 1 ತಾಣವಾಗಿದೆ. ಸುಪ್ರಸಿದ್ಧ ಪರಿಶೋಧಕ ಜಾಕ್ವೆಸ್ ಕೂಸ್ಟೋ ಇದನ್ನು ಜಗತ್ತಿನ 10 ಅತ್ಯುತ್ತಮ ಡೈವಿಂಗ್ ತಾಣಗಳಲ್ಲಿ ಒಂದೆಂದು ಕರೆದಿದ್ದ. ಇಲ್ಲಿನ ಕ್ಯಾರಕೋಲ್ ಎಂಬಲ್ಲಿರುವ ಕ್ಯಾನಾ ಪಿರಮಿಡ್ ಇಂದಿಗೂ ಬೆಲಿಜ್ನ ಅತ್ಯಂತ ಎತ್ತರದ ಮಾನವ ನಿರ್ಮಿತ ರಚನೆಯಾಗಿದೆ. ಹಾಗಾದ್ರೆ ಬೆಲಿಜ್ ರಾಜಧಾನಿ ಯಾವುದು? ಕೊಲ್ಲೂರಿನಲ್ಲಿ ನಡೆಯುತ್ತಿರುವ ಕಮರ್ಷಿಯಲ್ ಟೂರಿಸಂ ಚಟುವಟಿಕೆಗಳು ವನ್ಯ ಲೋಕಕ್ಕೆ ಮಾರಕವಾಗುತ್ತಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಕೊಲ್ಲೂರು ವಲಯದಲ್ಲಿ ಇರುವ ಹೋಟೆಲ್, ಹೋಮ್ ಸ್ಟೇಗಳು ಸೀವೇಜ್ ವೇಸ್ಟ್ ಅನ್ನ ಸೌಪರ್ಣಿಕ ನದಿಯಲ್ಲಿ ಬಿಡ್ತಾ ಇದ್ದು, ಇದು ಮೂಕಾಂಬಿಕಾ ವನ್ಯಧಾಮದ ಜೀವಿಗಳಿಗೆ ಹಾನಿಕಾರಕವಾಗಲಿದೆ ಎಂದು ಪರಿಸರವಾದಿಗಳು ದನಿ ಎತ್ತಿದ್ದಾರೆ. ಈ ಅಭಯಾರಣ್ಯದ ಮಲಬಾರ್ ಸಿವೆಟ್, ಸಿಂಹಬಾಲದ ಮಕಾಕ್, ಹುಲಿ, ಚಿರತೆ, ಕಾಡುನಾಯಿ, ಕಾಳಿಂಗ ಸರ್ಪ ಮುಂತಾದ ಪ್ರಾಣಿಗಳ ಆವಾಸ ಸ್ಥಾನವಾಗಿದೆ. ಈ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಅಧಿಕಾರಿಗಳು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬ್ರೆಜಿಲ್ನಲ್ಲಿ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಒಂದು ಅಭಿಯಾನವನ್ನ ಪ್ರಾರಂಭಿಸಲಾಗಿದೆ. ಬ್ರೆಜಿಲ್ ದೇಶದಲ್ಲಿ ಚಿರತೆಗಳ ಸಂಖ್ಯೆ ಕ್ಷೀಣಿಸ್ತಾ ಇದ್ದು, ಸಂರಕ್ಷಣೆಯ ಭಾಗವಾಗಿ ಜಾಗ್ವಾರ್ ಟೂರಿಸಂ ಪ್ರಾರಂಭವಾಗಿದೆ. ಈ ಮೂಲಕ ಪಂತಾನಲ್ ಪ್ರಾಂತ್ಯದ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗಲ್ಲದೆ ಆರ್ಥಿಕತೆಗೂ ಪ್ರವಾಸೋದ್ಯಮ ಉತ್ತೇಜನ ನೀಡ್ತಾ ಇದೆ. ವರದಿಗಳ ಪ್ರಕಾರ ಜಾಗ್ವಾರ್ ಟೂರಿಸಂ ಪ್ರಾರಂಭದಿಂದಾಗಿ ಸ್ಥಳೀಯ ಆತಿಥ್ಯ ಕ್ಷೇತ್ರಕ್ಕೂ ಪೂರಕವಾಗಿದ್ದು, ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆ ಕಂಡುಬರಲಿದೆ. ಈ ವಿಧಾನವನ್ನ ಇತರೆ ಭಾಗಗಳಲ್ಲೂ ಅನುಷ್ಠಾನಗೊಳಿಸಿದ್ದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗೆ ಪೂರಕವಾಗಲಿದೆ ಎಂಬುದು ತಜ್ಞರ ಅಭಿಪ್ರಾಯ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭೂಗ್ರಹದಲ್ಲಿರುವ ಅತಿ ದೊಡ್ಡ ಸಾಗರ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ವೇ ವಿಶ್ವ. ನಮಸ್ಕಾರ.